ಜಮೀನು ವಿವಾದ ಸಂಬಂಧ ಈ ಕುಟುಂಬ ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿತ್ತು. ಇದೇ ಕಾರಣಕ್ಕೆ ಈ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹೇರಲಾಗಿದೆ. ಬಹಿಷ್ಕಾರದ ಕಟ್ಟುಪಾಡುಗಳಿಂದ ಪತಿ ಪತ್ನಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ದಕ್ಕೆ ಸಾಮಾಜಿಕ ಬಹಿಷ್ಕಾರ. ಜಮೀನು ವಿವಾದ ಪತಿ ಪತ್ನಿಗೆ ನರಕಯಾತನೆ. ಜಗತ್ತು ಎಷ್ಟೇ ಆಧುನಿಕತೆಯತ್ತ ಸಾಗಿದ್ರೂ ಸಮಾಜದಲ್ಲಿ ಸಾಮಾಜಿಕ ಬಹಿಷ್ಕಾರ ಅಂತಹ ಪದ್ಧತಿಗಳು ಇನ್ನೂ ಜೀವಂತವಾಗಿದೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮೋಳೆ ಗ್ರಾಮದಲ್ಲೊಂದು ಕುಟುಂಬ ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿದೆ. ಈ ಗ್ರಾಮದ ಪ್ರಭುಸ್ವಾಮಿ ಎಂಬುವರಿಗೆ ಸೇರಿದ 2 ಎಕರೆ ಜಮೀನನ್ನು ಸ್ವಂತ ಬಾಮೈದ ಚಂದ್ರ ಎಂಬಾತ ತನ್ನ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿ ಮಾರಾಟ ಮಾಡಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಪ್ರಭುಸ್ವಾಮಿ ಊರಿನ ಯಜಮಾನರಿಗೆ ದೂರು ನೀಡಿದ್ದಾರೆ. ಆದರೆ ಚಂದ್ರು ಜೊತೆ ಊರಿನ ಯಜಮಾನ ಶಾಮೀಲಾಗಿ ದೂರುದಾರ ಪ್ರಭುಸ್ವಾಮಿಗೆ ನ್ಯಾಯ ಕೊಡಿಸಿಲ್ಲ ಎನ್ನಲಾಗಿದೆ. ಇನ್ನು ನ್ಯಾಯ ಸಿಗದೆ ಕಂಗಾಲಾಗಿದ್ದ ಪ್ರಭುಸ್ವಾಮಿ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು. ಬಳಿಕ ಕೋರ್ಟ್ನಲ್ಲಿ ಕೇಸ್ ಪ್ರಭುಸ್ವಾಮಿ ಪರ ಆಗಿ ಜಮೀನು ವಿವಾದ ಬಗೆಹರಿದಿತ್ತು. ಆದರೆ ತಮ್ಮನ್ನು ಮೀರಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದ ತಮ್ಮ ಕುಟುಂಬಕ್ಕೆ ಊರಿನ ಯಜಮಾನರು ಬಹಿಷ್ಕಾರ ಹಾಕಿದ್ದಾರೆಂದು ಪ್ರಭುಸ್ವಾಮಿ ಆರೋಪಿಸಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಯಾರೂ ತಮ್ಮನ್ನ ಮಾತನಾಡಿಸ್ತಿಲ್ಲ. ಒಂದು ವೇಳೆ ಮಾತನಾಡಿಸಿದ್ರೆ ಅವರಿಗೂ ದಂಡ ವಿಧಿಸಲಾಗ್ತಿದೆ. ಜೊತೆಗೆ ತಮಗೆ ಅಂಗಡಿಲಿ ಸಾಮಾನು ಕೊಡ್ತಿಲ್ಲ. ಮದುವೆ ಮುಂಜಿ ಪೂಜೆ ಪುನಸ್ಕಾರ ಯಾವುದಕ್ಕೂ ಕರೆಯುತ್ತಿಲ್ಲ. ಅಷ್ಟೇ ಅಲ್ಲ, ತಮ್ಮ ಜಮೀನಿಗೆ ಕೂಲಿ ಕಾರ್ಮಿಕರು ಬಾರದೆ ಕೆಲಸ ಮಾಡಲಾಗ್ತಿಲ್ಲ ಅಂತ ಪ್ರಭುಸ್ವಾಮಿ ಪತ್ನಿ ನಾಗರಾಜಮ್ಮ ಅಳಲು ತೋಡಿಕೊಂಡಿದ್ದಾರೆ. ದೂರು ಕೊಟ್ಟು ಇದ್ದಾಗ ಅವ್ರ ಹತ್ರನೂ ಬಗೆಹರಿನಿಲ್ಲ. ಬಗೆಹರಿದದಕ್ಕೆ ನಾವು ಕೋರ್ಟ್ಗೆ ಹೋದದಕ್ಕೆ ನಮ್ಮ ಬಿಟ್ಟು ಹೋಗೋನಲ್ಲ. ಕೋರ್ಟಲ್ಲಿ ನಮಗೆ ಆದೇಶ ಆಗಿದೆ, ಬಿಟ್ಟು ಹೋದ್ನಲ್ಲ ಅಂದ್ಬಿಟ್ಟು ಗ್ರಾಮದ ಯಜಮಾನರುಗಳು ನಮಗೆ ಬಹಿಷ್ಕಾರ ಹಾಕಿದ್ದಾರೆ. ಕೋರ್ಟ್ಗೆ ಹೋಗೋದ ಅಂತ ನಮ್ಮನ್ನು ಕೋರ್ಟ್ಗೆ ಹೋದ ಬಿಟ್ಟು ನಮ್ಮ ಗ್ರಾಮ ಬಿಟ್ಟು ಕೋರ್ಟ್ಗೆ ಹೋದ ಅನ್ನೋದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಜಮೀನಿಗೆ ಹೋಗ್ಬೇಕು ಅಂತಂದ್ರೂ ಕಷ್ಟನೇ. ಯಾಕಂತಂದ್ರೆ ರೋಡ್ಗಳು ಜನಗಳೆಲ್ಲ ನಮ್ಮನ್ನ ಬಾರಿ ಕೀಳಾಗಿ ನೋಡ್ತಾರೆ. ಆಳು ಕಾಳು ಯಾರೂ ಬರೋಲ್ಲ, ಒಂದಕ್ಕೂ ಯಾವ್ದಕ್ಕೂ ಬರೋಲ್ಲ ನಮ್ಗಳ್ಗೆ. ಇನ್ನು ಏನು ಮಾಡೋದು ಸರ್, ನಾವು ಅವಾಗ ಮದುವೆ ಮುಂಜೆಗೂ ಯಾರು ಕರೆಯಲ್ಲ. ಒಂದು ದೇವ್ರದ್ದು ಇಲ್ಲ, ಒಂದು ಎಡನು ಸಡನು ತಕತಾ ಇಲ್ಲ, ಪೂಜೆನೂ ತಕತಾ ಇಲ್ಲ, ಒಂದು ಊರು ಸರ್ದಿನೂ ತೆಗಿತಾ ಇಲ್ಲ. ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ನಮ್ಮ ಬದುಕು ನರಕವಾಗಿದೆ ಎಂದು ಪ್ರಭುಸ್ವಾಮಿ ಕುಟುಂಬ ಕಣ್ಣೀರಿಡುತ್ತಿದೆ. ಇನ್ನಾದರೂ ಪೊಲೀಸರು ಬಹಿಷ್ಕಾರದಿಂದ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.